ಹೆಣ್ಣು ಮಕ್ಕಳದೊಳಗೆ ನೇಮ್ ಚೇಂಜ್ ಅನ್ನೋದು ಕಾಮನ್. ಮದುವೆ ಆದಮೇಲೆ ಎಷ್ಟೋ ಕಡೆ ನೇಮ್ ಚೇಂಜ್ ಮಾಡ್ತಾರೆ, ಇಲ್ಲ ಅಂದರೆ ಸರ್ನೇಮ್ ಚೇಂಜ್ ಆಗ್ತದೆ, ಅಥವಾ ಅವ್ರ ಅಡ್ರೆಸ್ಸೇ ಚೇಂಜ್ ಆಗ್ತದೆ, ತವ್ರ ಮನೆಯಿಂದ ಗಂಡನ ಮನೆಗೆ ಬರ್ತಾರೆ. ಆ ಎಲ್ಲ ಡಿಸ್ಕ್ರಿಪನ್ಸಿ ಇದರೊಳಗೆ ಸ್ಪೆಲ್ಲಿಂಗ್ ಏನಾದರೂ ಚೇಂಜ್ ಆಗಿಬಿಟ್ರೆ ಒಂದು ಮಾತಿತ್ತು. ಈಗ ಹೆಸರೇ ಚೇಂಜ್ ಅಂತಿದ್ದಾಗ ಈ ಡಾಕ್ಯುಮೆಂಟ್ ಕೊಡುವ ಪ್ರೊಸೆಸ್ಸು ಇದಕ್ಕೆ ಒಂದು ಶಾರ್ಟ್ ಡ್ಯೂರೇಷನ್ ಕೊಟ್ಟಾರೆ. ಈ ಎಷ್ಟೆಲ್ಲ ಇಲ್ಲಿಗ್ಯಾಲಿಟಿಗಳ ನಡುವೆ ಮತ ಉಳಿಸುವಂತಹ ದೊಡ್ಡ ಪ್ರೊಸೆಸ್ ಏನದಲ್ಲ, ಇದನ್ನೇ ಒಂದು ದೊಡ್ಡ ಪ್ರಾಬ್ಲಮ್ಗೆ ಬಂದು ನಿಂತದೆ. ಇದ್ರ ಜೋಡಿ ಅಲೆಮಾರಿಗಳದು, ಅನಾಥರದು, ಹಿಂದೆ ಯಾರೂ ಇರಲಾರ್ದವ್ರದ್ದು, ಡಾಕ್ಯುಮೆಂಟೇ ಇರಲಾರ್ದಂಥ ಜನರದು, ಇವರ ಓಟನ್ನು ಕಾಪಾಡುವಂಥ ಮುಖ್ಯ ಜವಾಬ್ದಾರಿ ಸರ್ಕಾರದ ಮೇಲೆ. ಇದು ಬರೀ ಜನರ ಮೇಲೆ ಹಾಕಿ ಕೈ ತೊಳ್ಕೊಬಾರ್ದು ಸರ್ಕಾರ. 86 ಲಕ್ಷ ವೋಟರ್ಸ್ ಈಗ ವಂಚಿತರಾಗ್ತಾರಂತೆ. ಈಗ ಅದು ಬರ್ತಾ ಬರ್ತಾ ಕೊನೆ ದಿನಕ್ಕೆ ನನ್ನ ಅನಿಸಿಕೆ ಹೆಚ್ಚು ಕಡಿಮೆ 1.25 ಕೋಟಿಯಷ್ಟು ವೋಟರ್ ಲಿಸ್ಟಲ್ಲಿ ಡಿಲೀಟ್ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಇಲ್ಲ, ನಾವು ಇದು ಭಾಳ ದೊಡ್ಡ ಬೀದಿಗೆ ಇಳಿದು ಮಾಡಬೇಕು. ಜನ ಪ್ರಶ್ನೆ ಮಾಡಬೇಕು. ನಾವು ಯಾರು ಮತ ವಂಚಿತದ ಅವ್ರನ್ನೆಲ್ಲರನ್ನೂ ಬೀದಿಗೆ ಇಳಿಸ್ಬೇಕು. ನಾವು ಯಾವ ದೇಶದವರಪ್ಪ ತೋರಿಸಿ ಬನ್ನಿ ಅಂತ ಹೇಳಬೇಕು. ನಮ್ಮ ಮತ ಕದ್ದಿರೋದು ಯಾಕೆ ಕದ್ದಿದ್ದೀರಿ ಅಂತ ಕೇಳಬೇಕು. ಈ ಮುಖಾಂತರನೇ ಬೀದಿಲೇ ತೀರ್ಮಾನ ಆಗಬೇಕು ಅನ್ನೋದು ಒಂದು ದೊಡ್ಡ ಹೋರಾಟ ಮಾಡಿ. ಈಗ ಮುಂದಿನ ದಿನದಲ್ಲಿ 17ನೇ ತಾರೀಕಿಗೆ ಒಂದು ಕರಡು ಪಟ್ಟಿ ರಿಲೀಸ್ ಮಾಡ್ತಾರೆ. ಅದರಲ್ಲಿ ಯಾರ್ಯಾರ್ದು ಹೆಸರುಗಳು ಡಿಲೀಟ್ ಆಗಿದಾವೋ ಆ ಹೆಸರುಗಳನ್ನು ನಾವು ಕಾನೂನುಬದ್ಧವಾಗಿ ಹೈಕೋರ್ಟಲ್ಲಿ ಅದನ್ನು ಪ್ರಶ್ನೆ ಮಾಡಿ ಅವರನ್ನು ಸೇರಿಸುವಂಥ ಕೆಲಸವನ್ನು ಮಾಡ್ತೀವಿ. ಅದರ ಜೊತೆಗೆ ಲೋಕಲ್ ಎಲೆಕ್ಷನ್ ಕಮಿಷನ್ ಏನು ಡಿಸ್ಟ್ರಿಕ್ಟ್ ಕಮಿಷನ್ ಇದೆಯೋ ಅದರ ಮುಂದೆನೂ ಕೂಡ ನಾವು ನಮ್ಮ ಬೇಡಿಕೆಯನ್ನು ಇಟ್ಟು ಸರಿಯಾದ ದಾಖಲೆಯನ್ನು ಒದಗಿಸಿ ಅವರ ವೋಟನ್ನು ಡಿಲೀಟ್ ಆಗದ ಹಾಗೆ ತಡೆಯುವಂಥ ಪ್ರಯತ್ನ ನಮ್ಮ ಈ ವಕೀಲರ ತಂಡದ್ದಾಗಿದೆ. ವಾರ್ತಾ ಭಾರತಿ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ಹಜರತ್ ನದಾಫ್. ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ಮುಂದುವರಿದಿದ್ದು, ಬೆಂಗಳೂರಿನ ಶಾಸಕರ ಭವನದಲ್ಲಿ ಮತ ಕಾವಲು ಕಾನೂನು ತಂಡ ರಚನೆ ಒಂದು ಸಭೆ ನಡೀತಾ ಇದ್ದು, ಹಾಗಾದರೆ ಈ ಒಂದು ಸಭೆಗೆ ಆಗಮಿಸಿದಂಥ ಏನು ಈ ಒಂದು ಮತ ಕಾವಲು ತಂಡದ ಸದಸ್ಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ. ಇಡೀ ಭಾರತ ದೇಶದಲ್ಲಿ ಸಂಚಲನ ಮೂಡಿಸಿರುವಂಥ SIR ಪ್ರಕ್ರಿಯೆ ಸುಮಾರು 1 ಲಕ್ಷಗಟ್ಟಲೆ ವೋಟರ್ಸನ್ನು ಭಾರತ ದೇಶದಲ್ಲಿರುವಂಥ ನಾಗರಿಕರನ್ನೇ ದೇಶದಿಂದ ಬೇರೆ ನಾಗರಿಕರು ಅಂತ ಹೇಳಿ ಪ್ರೆಸೆಂಟ್ ಮಾಡುವಂಥ ಒಂದು ಪ್ರಕ್ರಿಯೆ ನಡೆದಿರೋದು ನಾವು ವೆಸ್ಟ್ ಬೆಂಗಾಲ್, ಬಿಹಾರ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ನೋಡಿದ್ವಿ. ಇಲ್ಲೂ ಕೂಡ ಮೊನ್ನೆ ನಮ್ಮ ಚುನಾವಣಾ ಆಯೋಗ ಒಂದು ಪೇಪರ್ನಲ್ಲೆಲ್ಲ ಬಂದಿತ್ತು, 86 ಲಕ್ಷ ವೋಟರ್ಸ್ ಈಗ ವಂಚಿತರಾಗ್ತಾರಂತೆ. ಈಗ ಅದು ಬರ್ತಾ ಬರ್ತಾ ಕೊನೆ ದಿನಕ್ಕೆ ನನ್ನ ಅನಿಸಿಕೆ ಹೆಚ್ಚು ಕಡಿಮೆ 1.25 ಕೋಟಿಯಷ್ಟು ವೋಟರ್ ಲಿಸ್ಟಲ್ಲಿ ಡಿಲೀಟ್ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಇದರಲ್ಲಿ ವಾಸ್ತವವಾಗಿ ಯಾರು ಭಾರತ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರ ವೋಟರ್ಸನ್ನು ಯಾಕೆ ಡಿಲೀಟ್ ಮಾಡ್ತಾ ಇದ್ದಾರೆ, ಅದು ಮಾಡಿರುವಂಥ ಪ್ರಕ್ರಿಯೆ ಅದು ಹೆಚ್ಚು ಕಡಿಮೆ ಇದೆ. ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಇನ್ಕಂಪ್ಲೀಟ್ ಇದೆ. ಅಪ್ಲಿಕೇಶನ್ ಫಾರ್ಮ್ ಕೂಡ ಭಾಳ ಇನ್ಕಂಪ್ಲೀಟ್, ಅದನ್ನು ಕ್ಲಾರಿಟಿ ಇಲ್ಲ ಅಲ್ಲಿ, ಆ ಥರದ ಅಪ್ಲಿಕೇಶನ್ಸ್ ಇದ್ದಾವೆ. ಹಾಗಾಗಿ ಇಲ್ಲಿಯ ಲೋಕಲ್ ಜನ ಆ ಅಪ್ಲಿಕೇಶನ್ನ ಸರಿಯಾಗಿ ಫಿಲ್ಲಪ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಡಾಕ್ಯುಮೆಂಟ್ಗಳನ್ನು ಸರಿಯಾಗಿ ಕೊಡಲಿಕ್ಕೆ ಈಗ ಕಷ್ಟಪಡ್ತಾ ಇದ್ದಾರೆ. ಎಷ್ಟು ಜನ ಇರ್ತಾರೆ ಇದು ಈಗ ಮತಕಾವಲು ಸಮಿತಿಯಲ್ಲಿ ನಮ್ಮ ಎಲ್ಲ ಡಿಸ್ಟಿಕ್ಕಿಗೆ ಒಂದೊಂದು ತಂಡವನ್ನು ರಚನೆ ಮಾಡ್ತಾ ಇದ್ದೀವಿ. ಈ ತಂಡ ಡಿಸ್ಟಿಕ್ಕಿಗೆ ಮತ್ತು ತಾಲೂಕು ಲೆವೆಲ್, ಗ್ರಾಮ ಲೆವೆಲಿಗೂ ಆ ತಂಡಗಳನ್ನು ರಚನೆ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಪ್ರತಿಯೊಂದು ಡಿಸ್ಟಿಕ್ಕಿಂದ ಇಲ್ಲಿ ಬೆಂಗಳೂರಿಗೆ ಬಂದಂಥವರು ಸುಮಾರು ಹೆಚ್ಚು ಕಡಿಮೆ 3-4 ಜನ ಒಂದೊಂದು ಡಿಸ್ಟಿಕ್ಕಿಂದ ಈಗ ರೆಪ್ರೆಸೆಂಟೇಟಿವ್ ವಕೀಲರು ಬಂದಿದ್ದಾರೆ. ಅವರು ಮತ್ತೆ ಅಲ್ಲಿ ಹೋಗಿ ಅಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಪ್ರತಿಯೊಂದು ತಾಲೂಕಿಗೆ ವಿಸ್ತರಣೆ ಮಾಡ್ತೀವಿ. ಈ ತಂಡದ ಮುಖಾಂತರ ಕಾನೂನು ಹೋರಾಟ ಮಾಡ್ತೀರಾ? ಖಂಡಿತವಾಗ್ಲೂ ನಾವು ಅದೇ ಈ ತಂಡದ ಮೂಲಕ ಈ ಹೋರಾಟ ಮಾಡಬೇಕು ಅಂತಲೇ ಈ ತಂಡ ರಚನೆ ಮಾಡ್ತಾ ಇರೋದು. ಭಾಳಷ್ಟು ವಿಷಯದಲ್ಲಿ ಪ್ರಶಾಂತ್ ಭೂಷಣ್ ಅವರು ಹೇಳಿದ್ದನ್ನು ಒಪ್ತೀನಿ. ನಾವೆಲ್ಲ ಕಾನೂನಿನ ಹೋರಾಟ ಮಾಡಬೇಕು. ಆದರೆ ಸಾಮಾನ್ಯ ಬಡವರಿಗೆ ಕಾನೂನಿನ ಹೋರಾಟ ಸಾಧ್ಯ ಇಲ್ಲ. ಭಾಳ ಇನ್ನೋಸೆಂಟ್ ಇದ್ದಾರೆ ಅವರು. ಅದಕ್ಕೆ ಯಾವ ಥರ ಪರಿಹಾರ? ಒಂದೇ ಒಂದು ಪರಿಹಾರ, ಗ್ರಾಮ ಸಭೆಗಳು ನಡೆಸೋದ್ರ ಮುಖಾಂತರ ಆ ಗ್ರಾಮ ಸಭೆಯಲ್ಲಿ, ವಾರ್ಡ್ ಸಭೆಯಲ್ಲಿ ಯಾರು ಮತದಾರರಿರ್ತಾರೆ ಅದು ದಾಖಲಾಗ್ತದೆ. ಅದೇ ಕರೆಕ್ಟಾಗಿ ಇದಕ್ಕೊಂದು ಪರಿಹಾರ ಅಂತ ನಾನು ಭಾವಿಸ್ತೀನಿ. ಅದೇ ನಮ್ಮ ಪೊಲಿಟಿಕಲ್ ಪಾರ್ಟಿ BLAಗಳು ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಈಗ ಗೊತ್ತಾಯಿತು. ಮುಂದೆ ಅಂದರೆ ಈಗ ಡಿಲೀಟ್ ಆಗೋದು ಹತ್ತತ್ರ 1 ಕೋಟಿ ಮತಗಳು ಡಿಲೀಟ್ ಆಗ್ತಾವೆ ಅನ್ನುವಂಥ ಸಂಶಯಗಳನ್ನು ವ್ಯಕ್ತಪಡಿಸಾಕತ್ತಾರೆ.
ಇದು ಭಾರಿ ಇಲ್ಲಾಜಿಕಲ್ ಅದ ಅನ್ನೋದು ಬೇಕಾದಂಥ ಸೀನಿಯರ್ ಅಡ್ವೊಕೇಟ್ಸ್ಗಳು ಹೇಳಕತ್ತಾರೆ, ಜೂರಿಸ್ಟ್ಗಳು ಹೇಳಕತ್ತಾರೆ. ಇದ್ರೊಳಗೆ ಪ್ರಾಬ್ಲಮ್ ಏನಾಗತ್ತದ ಅಂದರೆ 2002 ಮತದ ಲಿಸ್ಟನ್ನು ಕಂಪೇರ್ ಮಾಡಿದಾಗ ಅದರೊಳಗೆ ಸ್ಪೆಲ್ಲಿಂಗ್ ಮಿಸ್ಟೇಕದ ಬಗ್ಗೆ ಹೆಚ್ಚಿಗೆ ಬರ್ತದೆ. ಈಗ ASDDS ಅಂತ ಇದನ್ನು ಕಂಪೇರ್ ಮಾಡಿದಾಗ ಶಿಫ್ಟೆಡ್ ಅಂತ ಯಾವ ಕ್ಯಾಟಗರಿ ಬರ್ತದೆ, ಆ ಶಿಫ್ಟೆಡ್ ಒಳಗೆ ಮದುವೆಯಾಗಿ ಹೋದಂಥ ಹೆಣ್ಮಕ್ಳು ಈ 1 ಕೋಟಿ ಅಕಸ್ಮಾತ್ ಡಿಲೀಟ್ ಆಗ್ತದೆ ಅಂತಂದರೆ, ಡಿಲೀಟ್ ಅಲ್ಲ ಲಾಜಿಕಲ್ ಡಿಸ್ಕ್ರಿಪೆನ್ಸಿಗೆ ಹೋಗ್ತದಂದರೆ ಅದ್ರಾಗ 60 ಲಕ್ಷಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದ ಓಟ್ಗಳು ಅಂತ ಹೇಳಕತ್ತಾರೆ. ಅಂದರೆ ಇದು ಭಾಳ ದೊಡ್ಡ ಗ್ರೇವ್ ಒಂದು ಇಲ್ಲಿಗ್ಯಾಲಿಟಿ ಅಥವಾ ಒಂದು ದೊಡ್ಡ ಡೇಂಜರ್ ಸೊಸೈಟಿಗೆ. ಹೆಣ್ಣು ಮಕ್ಕಳದೊಳಗೆ ನೇಮ್ ಚೇಂಜ್ ಅನ್ನೋದು ಕಾಮನ್. ಮದುವೆ ಆದಮೇಲೆ ಎಷ್ಟೋ ಕಡೆ ನೇಮ್ ಚೇಂಜ್ ಮಾಡ್ತಾರೆ, ಇಲ್ಲ ಅಂದರೆ ಸರ್ನೇಮ್ ಚೇಂಜ್ ಆಗ್ತದೆ, ಅಥವಾ ಅವ್ರ ಅಡ್ರೆಸ್ಸೇ ಚೇಂಜ್ ಆಗ್ತದೆ, ತವ್ರ ಮನೆಯಿಂದ ಗಂಡನ ಮನೆಗೆ ಬರ್ತಾರೆ. ಆ ಎಲ್ಲ ಡಿಸ್ಕ್ರಿಪೆನ್ಸಿ ಇದರೊಳಗೆ ಸ್ಪೆಲ್ಲಿಂಗ್ ಏನಾದರೂ ಚೇಂಜ್ ಆಗಿಬಿಟ್ರೆ ಒಂದು ಮಾತಿತ್ತು. ಈಗ ಹೆಸರೇ ಚೇಂಜ್ ಅಂತಿದ್ದಾಗ ಈ ಡಾಕ್ಯುಮೆಂಟ್ ಕೊಡುವ ಪ್ರೊಸೆಸ್ಸು ಇದಕ್ಕೆ ಒಂದು ಶಾರ್ಟ್ ಡ್ಯೂರೇಷನ್ ಕೊಟ್ಟಾರೆ. ಈ ಎಷ್ಟೆಲ್ಲ ಇಲ್ಲಿಗ್ಯಾಲಿಟಿಗಳ ನಡುವೆ ಮತ ಉಳಿಸುವಂತಹ ದೊಡ್ಡ ಪ್ರೊಸೆಸ್ ಏನದಲ್ಲ, ಇದನ್ನೇ ಒಂದು ದೊಡ್ಡ ಪ್ರಾಬ್ಲಮ್ ಬಂದು ನಿಂತದೆ. ಇದ್ರ ಜೋಡಿ ಅಲೆಮಾರಿಗಳದು, ಅನಾಥರದು, ಹಿಂದೆ ಯಾರೂ ಇರಲಾರ್ದವ್ರದ್ದು, ಡಾಕ್ಯುಮೆಂಟೇ ಇರಲಾರ್ದಂಥ ಜನರದು, ಇವರ ಓಟನ್ನು ಕಾಪಾಡುವಂಥ ಮುಖ್ಯ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಇದು ಬರೀ ಜನರ ಮೇಲೆ ಹಾಕಿ ಕೈ ತೊಳ್ಕೊಬಾರ್ದು. ಸರ್ಕಾರ ಇದಕ್ಕೆ ವೈಯಕ್ತಿಕ ಜವಾಬ್ದಾರಿ ತಗೋಬೇಕು. ಈಗ ಒಂದು ರೀತಿ ಪೂರ್ವ ನಿರ್ಧಾರಿತ ನಂಗೆ ಕಾಣುತ್ತೆ. ಇನ್ನೂ ತಾರ್ಕಿಕ ಅಂತ್ಯನೇ ನಾವು ಕಂಡಿಲ್ಲ. ಆಗಲೇ 1 ಕೋಟಿ ಮತ ಬಿಡುಗಡೆ ಆಗುತ್ತೆ ಕರ್ನಾಟಕದಲ್ಲಿ ಅಂತ ಪತ್ರಿಕೆಯೂ ಬರ್ತದೆ, ಚುನಾವಣಾ ಆಯೋಗದಿಂದಲೂ ಮಾಹಿತಿ ಬರ್ತಾಯಿದೆ. ಇದು ಮೋಸ್ಟ್ಲಿ ಕರ್ನಾಟಕದಲ್ಲಿ ಇಷ್ಟು ಮತದಾರರನ್ನು ನಾವು ತೆಗಿಲೇಬೇಕು ಅಂತ ನಿರ್ಧಾರ ಮಾಡೋದಂತ ಕಾಣ್ತಿದೆ. ನಮ್ಮ ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ಎಷ್ಟೆಷ್ಟೇ ಪ್ರಯತ್ನ ಪಟ್ಟರು ಪ್ರತಿ ವರ್ಷ ಸಾಯೋರಿಗಿಂತ ಹುಟ್ಟೋರು ಜಾಸ್ತಿ ಇರ್ತಾರೆ. ಪ್ರತಿ ವರ್ಷ ಮತ ಸಂಖ್ಯೆ ಜಾಸ್ತಿ ಆಗಬೇಕು ಹೊರತು ಕಡಿಮೆ ಆಗಿಲ್ಲ. ಕಡಿಮೆ ಆಗ್ತಾರೆ ಅಂತಂದರೆ ಬಲ್ಕಾಗಿ 1 ಕೋಟಿ ಮತದಾರರಿಗೆ ಲೆಕ್ಕ ಕೊಡಬೇಕಾಗತ್ತೆ. ಅವರು ಆ ಲೆಕ್ಕ ಕೇಳುವಂಥ ಕಾರ್ಯಕ್ರಮ ಹೊಸ ಆಯಾಮದೊಂದಿಗೆ ಮುಂದೆ ಚಳುವಳಿ ಮಾಡಬೇಕಾಗಿದೆ. ಮತ್ತು ಕರ್ನಾಟಕ ಇವರ ಆಟಗಳಿಗೆ, ಅವ್ರ ಹುನ್ನಾರಗಳಿಗೆ ಉತ್ತರ ಕೊಡುವಂಥ ಚಳುವಳಿನ ಮುಂದೊಂದು ದಿನ ಮಾಡಬೇಕಾಗತ್ತೆ. ಅನ್ಯಾಯನ ಕಂಡುಹಿಡಿಬೇಕಾದ್ರೆ ಕೊನೆ ಮುಟ್ಟಬೇಕಲ್ಲ. ಎಷ್ಟು ಅನ್ಯಾಯ ಆಗುತ್ತೆ ಅನ್ನೋದು ನಾವು ಕಂಡ್ಕೊಂಡು ಅದ್ರ ವಿರುದ್ಧ ನಾವು ಬರೀ ಕೋರ್ಟ್ ಆಫ್ ಲಾ ಅಪ್ರೋಚ್ ಮಾಡೋದು ಬೇರೆ. ಈ ಕಾಕ್ರೋಚ್ ಪಾರ್ಟಿ ಹೋರಾಟ ಅಥವಾ ರೈತ ಆಂದೋಲನದ ಹೋರಾಟಗಳನ್ನ ನೋಡಿದ್ದೀವಿ. ಬೀದಿ ಹೋರಾಟದ ಮುಖಾಂತರನೇ ಚುನಾವಣಾ ಆಯೋಗಕ್ಕೂ ಬುದ್ಧಿ ಕಲಿಸ್ಬೇಕು, ಮತ್ತು ಇದಕ್ಕೆ ಹುನ್ನಾರ ನಡೆಸೋಕ್ಕೆ ಹುನ್ನಾರ ನಡೆಸ್ತಾ ಇರುವಂಥ ಕೇಂದ್ರ ಸರ್ಕಾರಕ್ಕೂ ಬುದ್ಧಿ ಕೊಡಿಸ್ಬೇಕು. ಇಲ್ಲ, ನಾವು ಇದು ಭಾಳ ದೊಡ್ಡ ಬೀದಿಗೆ ಇಳಿದು ಮಾಡಬೇಕು. ಜನ ಪ್ರಶ್ನೆ ಮಾಡಬೇಕು. ನಾವು ಯಾರು ಮತ ವಂಚಿತದ ಅವ್ರನ್ನೆಲ್ಲರನ್ನೂ ಬೀದಿಗೆ ಇಳಿಸ್ಬೇಕು. ನಾವು ಯಾವ ದೇಶದವರಪ್ಪ ತೋರಿಸಿ ಬನ್ನಿ ಅಂತ ಹೇಳ್ಬೇಕು. ನಮ್ಮ ಮತ ಕದ್ದಿರೋದು ಯಾಕೆ ಕದ್ದಿದ್ದೀರಿ ಅಂತ ಕೇಳಬೇಕು. ಈ ಮುಖಾಂತರನೇ ಬೀದಿಲೇ ತೀರ್ಮಾನ ಆಗಬೇಕು ಅನ್ನೋದು ಒಂದು ದೊಡ್ಡ ಹೋರಾಟ ಮಾಡಿಸ್ತಾರೆ. The whole manner in which this SIR is being done is totally illegal. People are not being given enumeration forms if they have shifted out. They are being told to fill up for a new voter. Married women are being asked to map their names to their parents, etc., etc. The whole process is totally illegal. In my view, so long as a person fills up the enumeration form, an enumeration form should be available to everybody. And if a person fills up the enumeration form and claims that he is a citizen and gives some evidence of his age as well as his place of residence, that is enough for enrolling him as the voter. But unfortunately, the Election Commission has embarked on a ridiculous exercise of mapping names, logical discrepancy, of asking people to give various documents, etc. They are totally unnecessary, totally irrelevant, designed to give the Election Commission the arbitrary power to delete names from the electoral roll, and this is precisely what they have been doing. ಏನಂದರೆ ಮತಕಾವಲು ಸಮಿತಿ ಅಂದರೆ ಈಗ ಒಂದು ರೀತಿಯ ಪ್ರಜಾಪ್ರಭುತ್ವ ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ. ಈ BJPಯ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಈ SIR ಅಂತಕ್ಕಂಥದ್ದು ತಂದ ನಂತರದಲ್ಲಿ ಇಡೀ ಈ ದೇಶದಲ್ಲಿ ಈಗಾಗಲೇ ವೆಸ್ಟ್ ಬೆಂಗಾಳು, ಬಿಹಾರದಲ್ಲಿ ಲಕ್ಷಾಂತರ ಮತದಾರರನ್ನು ಹೊರಗಿಟ್ಟು, BJPಯೇತರ ಮತಗಳನ್ನು ಹೊರಗಿಟ್ಟು ಅಲ್ಲಿ ಬೇರೆ ಪಕ್ಷದವರನ್ನು ಸೋಲಿಸಲಿಕ್ಕೆ ಏನು ಪ್ರಯತ್ನಗಳನ್ನು ಮಾಡಿದ್ರು, ಅದು ಈ ಕರ್ನಾಟಕದಲ್ಲಿ SIR ಅದೇ ಪ್ರೋಸೆಸ್ ಈಗ ಆರಂಭ ಆಗಿದ್ದರಿಂದ ಇದು ಬಿಹಾರ, ವೆಸ್ಟ್ ಬೆಂಗಾಳು ಅಥವಾ ಬೇರೆ ರಾಜ್ಯಗಳ ರೀತಿ ಆಗಬಾರ್ದು. ಇಲ್ಲಿ ಯಾರು ಮತದಾರರಿದ್ದಾರೆ, ಯಾರು ಇಲ್ಲಿಯ
ನಾಗರಿಕರಿದ್ದಾರೆ, ಅಂದರೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇರ್ತಕ್ಕಂಥ ಭಾರತೀಯರಿದ್ದಾರೆ. ಅವರೆಲ್ಲರೂ ಕೂಡ ಈ ದೇಶದ ನಾಗರಿಕರಾದಮೇಲೆ ಅವರೆಲ್ಲರೂ ಕೂಡ ಮತವನ್ನು ಹಾಕ್ತಕ್ಕಂಥ ಹಕ್ಕು ಪಡೆದಿರ್ತಕ್ಕಂಥವ್ರು ಮತ್ತು ಮತದಾನ ಅಂತಕ್ಕಂಥ ಅವರು ಮೂಲಭೂತವಾಗಿ ರಕ್ತಗತವಾಗಿ ಬಂದಿರತಕ್ಕಂಥ ಹಕ್ಕು. ಅದು ಹೋಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾವೇನು ಮಾಡ್ತಿದ್ದೀವಿ ಅಂದರೆ ಎಲ್ಲೆಲ್ಲಿ ಆ ಥರದ ಡಿಲೀಟ್ ಪ್ರೋಸೆಸ್ಸನ್ನು ಮಾಡ್ತಾಯಿದ್ದಾರೆ ಉದ್ದೇಶಪೂರ್ವಕವಾಗಿ ಅದನ್ನು ಐಡೆಂಟಿಫೈ ಮಾಡಿ ಅವರ ಪರವಾಗಿ ವಕಾಲತ್ತನ್ನು ವಹಿಸ್ತಕ್ಕಂಥ ಸಂಬಂಧಪಟ್ಟಂಥ ಟ್ರಿಬ್ಯುನಲ್ಗಳಲ್ಲಿ ಹೈಕೋರ್ಟ್ಗಳಲ್ಲಿ ಅವರ ಪರವಾಗಿ ದಾವೆಗಳನ್ನು ಹೂಡ್ತಕ್ಕಂಥ ಮತ್ತು ಅವರಿಗೆ ಏನೇನು ದಾಖಲೆಗಳು ಇದಾಗಿದೆ ತಪ್ಪಾಗಿದೆ ಆ ದಾಖಲೆಗಳನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮತಗಾವಲಿನಿಂದ ಮಾಡೋದು. ಇಲ್ಲಿ ಸರ್ಕಾರ ಆರಂಭದಲ್ಲಿ ಈಗೇನು ನಮ್ಮ ಹೋರಾಟಗಾರರು ನೂರ್ ಶ್ರೀಧರರು ಇಂಥವರ ತಂಡ ಸರ್ಕಾರವನ್ನು ಎಚ್ಚರಿಸಿದಾಗ ಆರಂಭ ಶುರತ್ವದಲ್ಲಿ ಸರ್ಕಾರ ಕೆಲಸ ಮಾಡ್ತಿಲ್ಲ ಇದು. ಆಮೇಲೆ BLAಗಳನ್ನು ಕೂಡ ಅವ್ರು ನೇಮಿಸಿದ್ರು, ಎಲ್ಲ ಮಾಡೋದು. ಆದರೆ ಅದು ಒಂದು ವಾರದವರೆಗೆ ಮಾತ್ರ ಭಾರಿ ವೇಗವಾಗಿ ಭಾಳ ಸೀರಿಯಸ್ ಆಗಿ ಮಾಡಿದಂಥ ಸರ್ಕಾರದ ಒಂದು ಭಾಗವಾಗಿ ಕೆಲಸ ಮಾಡಿದಂಥವ್ರು ಈಗ ಕಾಣ್ತಾ ಇಲ್ಲ. ಸಂಪೂರ್ಣವಾಗಿ ಕುಂಠಿತವಾಗಿದೆ. ಆರಂಭದಲ್ಲಿ ಇದನ್ನು ನೋಡಿರ್ತಕ್ಕಂಥ BJP ಚುನಾವಣಾ ಆಯೋಗಕ್ಕೆ ಸಂಸದರು ಅವರೆಲ್ಲ ಹೋಗಿ ಮನವಿ ಕೊಟ್ಟರು ಸ್ಟಾಪ್ ಮಾಡಿ ಅಂತೇಳಿ. ಆ ಮಟ್ಟದಲ್ಲಿ ಇದ್ದಿದ್ದು ಯಾವಾಗ ಅವರು BJPಯಲ್ಲಿ ಎಚ್ಚೆತ್ಕೊಂಡು ಈಗ ಅವರು ಜಾಗೃತರಾಗಿದ್ದಾರೆ. ಆದರೆ ಆಡಳಿತ ಪಕ್ಷದವರು ಯಾಕೋ ಎಲ್ಲೋ ಒಂದು ಕಡೆ ತಣ್ಣಗಾದಂಗಿದೆ. ಇದು ಈ ರೀತಿಯ ಬೆಳವಣಿಗೆ ಈ 1 ಕೋಟಿಯ ಜನ ಇದೆ, ಇದು ಇನ್ನೂ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಕಾರಣಕ್ಕಾಗಿಯೇ ನಾವು ಮತಕಾವಲು ಸಮಿತಿಯವರು ಇದನ್ನು ತಡಿಬೇಕು, ಎಲ್ರಿಗೂ ಕೂಡ ಮತದಾನದ ಹಕ್ಕು ಇರಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿ ತೊಡಗಿದ್ದೇವೆ ಸರ್. ಕ್ಯಾಮ್ರಾಮನ್ ಮದನ್ ಜೊತೆ ಹಜರತ್ ನದಾಫ್, ವಾರ್ತಾವಾರ್ತಿ, ಬೆಂಗಳೂರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.